ಕೆಸೆ ಲೋಕನಾಥ್ ದೀಕ್ಷಿತ್ ಅಂತೇಳಿ ಇದು ಬಂದು ಸ್ವಾಮಿ ಬಂದು ಪ್ರತಿಷ್ಠೆ ಮಾಡಿ 4 ಯುಗಗಳಾಗಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಮೊದಲೇ ಯುಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಕೂಡಿ ಗಣಪತಿನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತೇಳಿ. ಇದು ಬಂದು ಸಾಲಿಗ್ರಾಮ ಶಿಲೆ 14 ಅಡಿ, ನಮ್ಮ ಪ್ರಪಂಚದಲ್ಲೇ ಫಸ್ಟು. 33 ಕೋಟಿ ದೇವಾನ್ ದೇವತೆಗಳೆಲ್ಲ ಕೂಡಿದ್ದ ಸ್ಥಳ, ಸುತ್ತು ಬೆಟ್ಟ ಇರೋದ್ರಿಂದ ಕೂಟಾದ್ರಿ ಕ್ಷೇತ್ರ, ಕೂಡುಮಲೆ ಅಂತೇಳಿ ಈ ಸ್ಥಳವನ್ನು ಕರೀತಾರೆ. ಜನಗಳ ಹಾಡು ಭಾಷೆ ಕರಿತಾ ಕರಿತಾ ಕೂಡು ಹೋಗ್ಬಿಟ್ಟು ಕುರುಡು ಮಲೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಪಂಚಪಾಂಡವರು ಬಂದು ಇಲ್ಲಿ ದರ್ಶನ ಮಾಡಿದ್ರು. ಹಾಗಾಗಿ 3 ಯುಗ ದೇವಸ್ಥಾನ ಇರಲಿಲ್ಲ, ಸ್ವಾಮಿ ಮಟ್ಟಿಗೆ ಬರೀ ಬಯಲಲ್ಲಿತ್ತು. ಈ ಕಲಿಯುಗದಲ್ಲಿ ವಿಜಯನಗರ ಅರಸರು ಕೃಷ್ಣದೇವರಾಯ ದೇವಸ್ಥಾನ ಕಟ್ಟಿದ್ರು ಅಂತೇಳಿ ಇಲ್ಲಿ ಸ್ಥಳ ಮಹಿಮೆ. ಇದು ಬಂದು ಇಲ್ಲಿ ಗಣೇಶನ ಹಬ್ಬ ಇವತ್ತಿನ ದಿನ ಬಂದು ಬೆಳಗ್ಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆದಿದೆ. ಮತ್ತೆ ಸಂಜೆ ಬಂದು ಸ್ವಾಮಿಗೆ ಲಕ್ಷ್ಮೀ ಗಣಪತಿ ಕಲ್ಯಾಣೋತ್ಸವ ಉಂಟು ಇವತ್ತು ನೈಟು. ಮತ್ತೆ ನಾಳೆ ಬೆಳಗ್ಗೆ ಬಂದು ಸ್ವಾಮಿಗೆ ರಥಾರೋಹಣೆ, ರಥ ಪ್ರತಿಷ್ಠೆ, ರಥೋತ್ಸವ ನಡೆಯುತ್ತೆ ನಾಳಿನ ದಿನ. ಹಂಗಾಗಿ ನಾಳೆ ನೈಟು ಕೂಟಾದಿ ಪರ್ವತೋತ್ಸವ ಉತ್ಸವ ಇರುತ್ತೆ. ಇದು ವಿಶೇಷ ದಿನಗಳು. ಮತ್ತೆ ಶನಿವಾರ ದಿನ ಪುಷ್ಪ ಪಲ್ಲಕ್ಕಿ ಇರುತ್ತೆ ದೇವರ ಸೇವೆ. ಟೈಮಿಂಗ್ ಬಂದು ಬೆಳಗ್ಗೆ ವಸಂತೋತ್ಸವ ಇರುತ್ತೆ ಶನಿವಾರ ದಿನ, ಮಧ್ಯಾಹ್ನ 12ವರೆಗೆ ಮುಗಿಯುತ್ತೆ ಮಹಾಮಂಗಳಾರತಿ ಎಲ್ಲಾನು. ಅವತ್ತಿನ ದಿನ ನೈಟ್ ಒಂದು 10 ಗಂಟೆಗೆ ಪುಷ್ಪ ಪಲ್ಲಕ್ಕಿ ಕರಲಿ, ಮಾರನೇ ದಿನ ಶನಿವಾರ ಆಗಿ ಮಾರನೇ ದಿನ ಭಾನುವಾರ ಕಾರ್ಯಕ್ರಮ ಮುಗಿಯುತ್ತೆ. ನಾಳೆ ಬ್ರಹ್ಮರಥೋತ್ಸವ ಎಷ್ಟು? ನಾಳೆ ಬ್ರಹ್ಮರಥೋತ್ಸವ. ಟೈಮಿಂಗ್ ಏನು? ಟೈಮಿಂಗ್ 12 ಗಂಟೆಯಿಂದ 12 ಗಂಟೆ. ಅಂದರೆ ರಥ ಪ್ರದರ್ಶನ ಎಲ್ಲ ಆಗಿ ರಥ ಕರ್ಲೋಷ್ಟಿಗೆ 12 ಗಂಟೆ ಆಗಬಹುದು. ರಥ ಎಳೆದು ಎಲ್ಲ ನಿಲ್ಲಿಸೋಷ್ಟಿಗೆ 1:30-2 ಗಂಟೆ. ಧಾರ್ಮಿಕವಾಗಿ ಭಕ್ತಾದಿಗಳಿಗೆ ಏನಾದರೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ? ದೇವಸ್ಥಾನ ಅಲ್ಲೇ ವಿಶೇಷ ಇದು ಸಾಲಿಗ್ರಾಮ ಶಿಲೆ, ಇಲ್ಲಿ ಇಲ್ಲ. ನಾವೇನೇ ಒಂದು ಬೇಡಿಕೆ ಮಾಡ್ಕೊಂಡು ಒಳ್ಳೆಯದಾಗತ್ತೆ. ಪ್ರತಿಯೊಬ್ಬ ಮಿನಿಸ್ಟ್ರಿಂದ ಬಂದು ಇಲ್ಲಿ ಸ್ವಾಮಿಗೆ ಬಂದು ಸೇವೆ ಪೂಜೆ ಸಲ್ಲಿಸಿ ಹೋಗ್ತಾರೆ.